ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳು ಬಿಡುವ ನಮ್ಮ ತಮ್ಮನು, ಭಾರತದ ಸೇರಿ ಬಿಡುವ ಮಿತ್ರ ಕರ್ಣನು. ಭೀಮ, ಭೀಮನನ್ನು ಸೀಳು ಬಿಡುವ ನಮ್ಮ ತಮ್ಮನು, ಭಾರತದ ಸೇರಿ ಬಿಡುವ ಮಿತ್ರ ಕರ್ಣನು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಧರ್ಮಕ್ಷೇತ್ರ. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾಗಿ ಮಹಾರಥಿಪರು. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾಗಿ ಮಹಾರಥಿಪರು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣ ಮಾಧವ ಮುರಹರಿ ಮೊರೆ ಕೇಳಿ ನೀ ಬಾರಯ್ಯ ಮುರಹರಿ ಬಕುತರ ಮೊರೆ ಹಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ ಮುರಹರಿ ಬಕುತರ ಮೊರೆ ಹಾಲಿಸಿ ಶೌರಿ. रुक्मिणी लाला वारजी माला, रुक्मिणी लाला वारजी माला. वरगुणशीला वसुदेव पाला, ವರಗುಣಶೀಲ ವಸುದೇವ ಪಾಲ. ಬಣ್ಣಿಸಲು ಹೋದೆ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಕೃಷ್ಣ. ಬಣ್ಣಿಸಲು ಹೋದೆ ನಿನ್ನಯ ಲೀಲಾ ಬಣ್ಣಿಸಲು ಹೋದೆ ನಿನ್ನಯ ಲೀಲಾ. ನೀರಜಲೋಚನ ದರುಶನಕಾರ, ನೀರಜಲೋಚನ ದರುಶನಕಾರ.
ಮೊರೆ ಕೇಳಿ ನೀ ಬಾರಯ್ಯ ಮುರಹರಿ ಬಕುತರ ಮೊರೆ ಹಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎಂದ ಮೊರೆ ಕೇಳಿ ನೀ ಬಾರಯ್ಯ. ಹೇ ಸತ್ಯಾನಂದ ಸ್ವರೂಪನೇ, ವಿಶ್ವಾಂಬರ ಮೂರ್ತಿ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ನೀನು ಲೋಕವನ್ನ ಉದ್ಧರಿಸುವ ಸಲುವಾಗಿ ಯುಗ ಯುಗಗಳನ್ನೇ ಅವತರಿಸಿ ದುಷ್ಟ ದಾನವರನ್ನು ರಕ್ಷಿಸುವ ಭಾರವಿರುವ ಹೇ ನೀಲಾಂಬರ ಮೂರ್ತಿಯೇ, ನಿನ್ನ ಬಂಧು ಮಿತ್ರರಾದ ಪಾಂಡವರ ಪರವಾಗಿ ಶಕುನಿಯ ಕುತಂತ್ರದಿಂದ ಅಪಹರಿಸಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನನ ರಾಯಭಾರಿಗೆ ಬರುತ್ತಿರುವ ವಿಚಾರ ತಿಳಿದು ನನಗೆ ಪರಮಾನಂದವಾಯಿತು. ನಾನು ಅನೇಕ ವರ್ಷಗಳ ಕಾಲದಿಂದಲೂ ಈ ಕ್ಷೀರಪಾನದಿಂದಲೇ ಜೀವಿಸುತ್ತಿರುವೆ. ಈ ಕ್ಷೀರವು ನಿನಗೂ ಅರ್ಪಿತವಾಗಲಿ, ನಾನೂ ಸಹ ಕುಡಿವೆನು. ಕೃಷ್ಣ ಭಾರ ನಿನ್ನ ಭಕ್ತ ನಾನಲ್ಲವೇ, ನನ್ನ ಪೂಜೆ ನಿನಗಲ್ಲವೇ. ಕೃಷ್ಣ ಭಾರ ನಿನ್ನ ಭಕ್ತ ನಾನಲ್ಲವೇ, ನನ್ನ ಪೂಜೆ ನಿನಗಲ್ಲವೇ. ಬಳಿ ಬಾರಯ್ಯ ಮುಖ ತೋರಯ್ಯ, ಬಳಿ ಬಾರಯ್ಯ ಮುಖ ತೋರಯ್ಯ, ನಿನ್ನ ಭಕ್ತ ನಾನಲ್ಲವೇ. ಕೃಷ್ಣ ಬಾರ ಪರಮಾತ್ಮ. ದಿನವೂ ನಿನ್ನನ್ನು ಭಜಿಸುತ್ತಲಿರುವೆ, ದಿನವೂ ನಿನ್ನನ್ನು ಭಜಿಸುತ್ತಲಿರುವೆ. ಭಕ್ತನ ಮೊರೆಯ ನೀ ಕೇಳಲಿಲ್ಲವೇ. ಭಕ್ತನ ಮೊರೆಯ ನೀ ಕೇಳಲಿಲ್ಲವೇ. ಈ ಬಡವನ ಆರಾಧನೆ ತಲುಪಿಲ್ಲವೇ ನಿನ್ನ ಚರಣಕ್ಕೆ. ಈ ಬಡವನ ಆರಾಧನೆ ತಲುಪಿಲ್ಲವೇ ನಿನ್ನ ಚರಣಕ್ಕೆ. ಬಳಿ ಬಾರಯ್ಯ ಮುಖ ತೋರಯ್ಯ, ಬಳಿ ಬಾರಯ್ಯ ಮುಖ ತೋರಯ್ಯ, ನಿನ್ನ ಭಕ್ತ ನಾನಲ್ಲವೇ. ಕೃಷ್ಣ ಭಾರ ನಿನ್ನ ಭಕ್ತ ನಾನಲ್ಲವೇ, ನನ್ನ ಪೂಜೆ ನಿನಗಲ್ಲವೇ. ಸದಾ ಭಕ್ತನಾದ ನನ್ನನ್ನು ಕಾಪಾಡು ಕಾಪಾಡು ದೇವಾ. ಇದೇನು ಕನಸ ದೇವಾ? ಇದು ಕನಸಲ್ಲ ವಿದುರ. ಪರಮಾತ್ಮ, ನಿನ್ನ ಯಾವ ನಿಜ ಸ್ವರೂಪವನ್ನು ನೋಡಬೇಕೆಂದು ಅನೇಕ ವರ್ಷಗಳ ಕಾಲದಿಂದಲೂ ತಪಸ್ಸನ್ನು ಗೈದರು ಯಾರಿಗೂ ನಿನ್ನ ಭಾಗ್ಯವು ದೊರೆಯಲಿಲ್ಲ.
ಈ ದಾಸಿ ಪುತ್ರನ ಮನೆಗೆ ದಯಮಾಡಿಸಿ ನನ್ನ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿಲ್ಲ. ಇದೋ ನನ್ನ ಜನ್ಮ ಪಾವನವಾಯಿತು. ಈ ಪೀಠವನ್ನು ಮಡ್ಡಿಸಿ. ಮಾಧವ ಮಧುಸೂದನ ಭಾರಯ್ಯ ದೇವ ದಯವನು ನೀತು ದಯ ಕರುಣಾಕರ. ಮಾಧವ ಮಧುಸೂದನ ಭಾರಯ್ಯ ದೇವ ದಯವನು ನೀತು ದಯ ಕರುಣಾಕರ. ಪರಮಾತ್ಮ, ನಿನ್ನನು ನಂಬಿದ ಭಕುತನು ನಾನು. ಪರಮಾತ್ಮ, ನಿನ್ನನು ನಂಬಿದ ಭಕುತನು ನಾನು. ರಕ್ಷಿಸೋ ಕಾಯೋ ಮುರಹರಿಯೇ, ರಕ್ಷಿಸೋ ಕಾಯೋ ಮುರಹರಿಯೇ. ಕರುಣಾ ಸಾಗರ ಗೋಪಿಕ ವಲ್ಲಭ. ಕರುಣಾ ಸಾಗರ ಗೋಪಿಕ ವಲ್ಲಭ. ರಕ್ಷಿಸೋ ಕಾಯೋ ಶ್ರೀಹರಿಯೇ, ರಕ್ಷಿಸೋ ಕಾಯೋ ಶ್ರೀಹರಿಯೇ. ಮಾಧವ ಮಧುಸೂದನ ಭಾರಯ್ಯ ದೇವ ದಯವನು ನೀತು ಕರುಣಾಕರ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನಯ್ಯ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನಯ್ಯ. ಜಗದ ರಕ್ಷಕ ದೀನ ರಕ್ಷಕ ದೀನ ದಯಪರು ನೀನಯ್ಯ. ಜಗದ ರಕ್ಷಕ ದೀನ ರಕ್ಷಕ ದೀನ ದಯಪರು ನೀನಯ್ಯ. ಮಾಧವ ಮಧುಸೂದನ ಭಾರಯ್ಯ ದೇವ ದಯವನು ನೀನು ಕರುಣಾಕರ. ಮಾಧವ ಮಾಧವ ಮಾಧವ. ಮಂಗಳವಾಗಲಿ. ಪರಮಾತ್ಮ, ಈ ಬಡವನ ಮನೆಗೆ ಭಾಗ್ಯವೇ ಬಂದಂತಾಯ್ತು. ತಾವುಗಳು ಇಲ್ಲಿಗೆ ಬರಲು ಕಾರಣವೇನು? ವಿದುರ, ಪರಮಾತ್ಮ, ನಾನು ಆ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ರಾಜ್ಯಸಭೆಗೆ ಹೊರಟಿದ್ದೇನೆ. ಆದರೆ ನಿನ್ನ ಭಕ್ತಿ ಎಂಬ ಸಾಗರವು ನನ್ನನ್ನು ನಿನ್ನ ಕಡೆಗೆ ಸೆಳೆಯಿತು. ಆದುದರಿಂದ ನಾನು ಇದೇ ಮಾರ್ಗದಲ್ಲಿ ಬಂದೆನು. ದಾರಿಯ ಆಯಾಸದಿಂದ ನನಗೆ ತುಂಬಾ ಹಸಿವಾಗಿರುವುದು. ಫಲಹಾರಕ್ಕಾಗಿ ಏನಾದರೂ ಇದ್ದರೆ ಕೊಡುವೆಯಾ ವಿದುರ? ಪರಮಾತ್ಮ, ಇದ್ದ ಸ್ವಲ್ಪ ಕ್ಷೀರವನ್ನು ಈಗ ತಾನೇ ನಿಮಗೆ ನೈವೇದ್ಯ ಮಾಡಿ ನಾನೇ ಕುಡಿದು ಬಿಟ್ಟನಲ್ಲ, ಕೊಡುವುದು ಏನು ಇಲ್ಲವಲ್ಲ ದೇವ? ವಿದುರ, ಏನು ಇಲ್ಲವೆಂದು ಏಕೆ ಹೇಳುವೆ ವಿದುರ? ನೀ ಕುಡಿದಿಟ್ಟ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವು ಇರಲೇಬೇಕಲ್ವೇ? ಅದು ಬರೀ ಖಾಲಿ ಪಾತ್ರೆ ಪರಮಾತ್ಮ. ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ಅದು ನಾನು ಕುಡಿದ ಎಂಜಲಲ್ಲವೇ ದೇವ? ವಿದುರ, ಪರಮಾತ್ಮ, ಅಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ ವಿದುರ. ಪಾಶದಿ ಚಿತ್ತವನ್ನು ಅಲಿಸಿದೆ,
ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಎತ್ತ ಹೋದರು ಮನ ಇತ್ತಲೇ ಬರ್ಬೋದು ಎತ್ತ ಹೋದರು ಮನ ಇತ್ತಲೇ ಬರ್ಬೋದು ಶಕ್ತನಂದೆನಿಸಿಹ ವಿದುರ ಶಕ್ತನಂದೆನಿಸಿಹ ಮಂದ ದುರ್ಯೋಧನ ಶಕ್ತನಂದೆನಿಸಿಹ ಮಂದ ದುರ್ಯೋಧನ ಭಕ್ತನೇ ನಿನ್ನಗಿಂತ ಉತ್ತಮನಿರುವನೆ ಭಕ್ತನೇ ನಿನಗಿಂತ ಉತ್ತಮನಿರುವನೆ ಭಕ್ತನೇ ನಿನಗಿಂತ ಉತ್ತಮನಿರುವನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ವಿದುರ ಭಕ್ತರ ಎಂಜಲೇ ನನಗೆ ಪರಮ ಪಾವನ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ ಇದೋ ತೆಗೆದುಕೊಳ್ಳಿರಿ ಈ ಪಾತ್ರೆಯ ತಳಭಾಗದಲ್ಲಿ ಇಷ್ಟೊಂದು ಕ್ಷೀರ ಬಿದ್ದರು ಇಲ್ಲ ಎಂದು ಹೇಳಿದ್ಯಲ್ಲ ನೀನೆಂಥ ಸುಳ್ಳುಗಾರನಯ್ಯ ಪರಮಾತ್ಮ ಹಾ ತಳಭಾಗದಲ್ಲಿ ಕ್ಷೀರವು ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವೇ ದೇವಾ ವಿದುರ ಪರಮಾತ್ಮ ಜಾಗ್ರತಳಾಗು ಯೋಗ ಮಾಯೆ ವಿದುರ ಪರಮಾತ್ಮ ನೀ ಕೊಟ್ಟ ಕ್ಷೀರವನ್ನು ಕುಡಿದು ಹೆಚ್ಚಾಗಿ ಆ ದುರ್ಯೋಧನರ ರಾಜಸಭೆಯಲ್ಲಿ ಕ್ಷೀರಸಾಗರವಾಗಿ ಎರಿಯುವುದನ್ನು ಅಲ್ಲಿ ನೋಡು ವಿದುರ ಬ್ರಹ್ಮಾಂಡ ದಿಶಂ ಭುವಿಯೋರ್ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರ ಶಯನ ಕ್ಷೀರಸಾಗರ ಶಯನ ಸಾಗರ ಶಯನ ಕ್ಷೀರಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಕ್ಷೀರಸಾಗರ ಶಯನ ವಾಮನ ರೂಪದ ಬಲಿಹರ ವಾಮನ ರೂಪದ ಬಲಿಹರ ನಿನ್ನ ನಾಮ ಬೆದೆಯವು ಬರುಹಮನ ವಾಮರರುಳು ಕೃಪೆಯನ ತೋರು ವಾಮರರುಳು ಕೃಪೆಯನ ತೋರು ತಾಮಸನಿಗಿಸು ಧಾಮೋದರ ತಾಮಸನಿಗಿಸು ಧಾಮೋದರ ಸಾಗರ ಶಯನ ಕ್ಷೀರಸಾಗರ ಶಯನ ಸಾಗರ ಶಯನ ಸಾಗರ
ಇಂಥ ಸ್ವಲ್ಪ ಕ್ಷೀರವನ್ನೇ ಸಾಗರವಾಗಿ ಏರಿಸಿಬಿಟ್ಟೆಲ್ಲ. ನಿನ್ನ ಮಹಿಮೆಯು ಬಹಳ ಅದ್ಭುತವಾದದ್ದು ದೇವಾ. ಪರಮಾತ್ಮ, ಇದೇಕಿಂತು ವಿದುರ ವಿಚಾರ ಬರದಿ ಮನದೊಳು ಕಳವಳ ಪಡುತ್ತೀರೆ. ಇದೇಕಿಂತು ವಿದುರ ವಿಚಾರ ಪರಮ ಭಕ್ತ ಸುದೆ ಇರಲು ಏತಕ್ಕೆ, ಪರಮ ಭಕ್ತ ಸುದೆ ಇರಲು ಏತಕ್ಕೆ, ಬರದಿ ಭ್ರಾಂತಿಯಿಂದ ದರದಿರಯ್ಯ. ವರದಿ ಭ್ರಾಂತಿಯಿಂದ ದರದಿರಯ್ಯ, ಭವಸಾಗರವ ದಾಟಿಸುವಯ್ಯ, ಭವಸಾಗರವ ದಾಟಿಸುವಯ್ಯ. ಪರಮ ಭಾಗವತ ಭಕ್ತ ಶಿರೋಮಣಿ, ಪರಮ ಭಾಗವತ ಭಕ್ತ ಶಿರೋಮಣಿ. ಬೇಕಿಂತು ವಿದುರ ವಿಚಾರ ಬರದಿ ಮನಗಳು ಕಳವಳ ಪಡುತ್ತಿದೆ. ಬೇಕಿಂತು ವಿದುರ ವಿಚಾರ. ವಿದುರ, ಪರಮಾತ್ಮ, ನಾನು ಆ ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ರಾಜ್ಯಸಭೆಗೆ ಹೊರಟಿರುವೆನು. ನೀನು ನನ್ನ ಸಂಗಡ ಬರುವೆಯಾ ವಿದುರ? ನಾನು ಸಹ ಬರು ನಡೀರಿ ಆಗಲಿ. ವಿದುರ, ಪರಮಾತ್ಮ, ನಾನು ನಮ್ಮ ಸೋದರತೆಯಾದ ಕುಂತಿದೇವಿಯೊಡನೆ ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಬರುತ್ತೇನೆ. ನೀನು ಆ ದುರ್ಯೋಧನನ ರಾಜ್ಯಸಭೆಗೆ ಹೋಗಿ ನಾನು ಬರುವ ವಿಚಾರವನ್ನು ಅಲ್ಲಿ ತಿಳಿಸುವೆಯಾ ವಿದುರ? ಆಗಲಿ ಪರಮಾತ್ಮ. ವಿದುರ, ಏಕೆ ವಾಸುದೇವ? ನೀನು ಬರುವಾಗ ನಿನ್ನ ಬಳಿಯಲ್ಲಿರುವ ಶಿವಧನಸ್ಸನ್ನು ತೆಗೆದುಕೊಂಡು ಬಾ. ಏಕೆ ವಾಸುದೇವ? ಎಂದೂ ಕಾಣದ ಒಂದು ಕೌತುಕವು ಅಲ್ಲಿ ನಡೆಯುವುದು, ನೀನೇ ನೋಡುವಂತೆ. ಆಗಲಿ ಪರಮಾತ್ಮ. ಜಗದ ಜೀವನದಾತನು ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಬಿಡುವ ಮೋಹಕ ರೂಪ ದೇವಾ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರೆಲ್ಲ ಜಗದ ಜೀವರನೆ, ಬಲ್ಲವರೆಲ್ಲ ಜಗದ ಜೀವರನೆ. ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರು, ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರು, ಪವರಗೆ ವನ್ಯ ನೀ ಪರಿಪಾಲಿ ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನಬಿಡುವ ಮೋಹಕ ರೂಪ ದೇವಾ. ರತ್ನ ಸಿಂಹಾಸನಾಧೀಶ್ವರ ಹಸ್ತಿನಾವತಿಯ ಪರದರಸು ನಮೋ ನಮೋ. ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಇವಾಗಿಸಿದ ಅಪ್ರತಿಮ ವೀರ ತುಳುಪಿದಾಮಹರಿಗೆ ನಮೋ ನಮಃ. ದರವಿದ್ದ ಪಾರಂಗತ ಈ ಗುರು ಸಾಮಂಗಲಕ್ಕೆ ಕೇಸರಿ ಅಂತ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಯಥೋದಕ್ಯ ಸುಂದರ ಮಮತೆಯ ಮಂದಾರ ತಿರುಪ ವಿದ್ರಮಾಕ್ಷಿಗಳಿಗೆ ನಮೋ ನಮಃ.
ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನಡವಟ್ಟಿನ ಸೋದರ ದುಶ್ಶಾಸನ ಅಪೂರ್ವ ಬಿಲ್ಲವಳು ಕಚ್ಚರೆ ಕಟ್ಟೋಳು ಈ ಗೌರವೇಶ್ವರ ಕಲ್ಬರಿ ನನ್ನ ಮಿತ್ರ ಅಂಗಾಧಿಪತಿಯಾದ ಕಳ್ಳ ಕತ್ತರಿಸಿ ಉಳಿಸುವ ದೇವಾಗ್ನಿಗೆ ಸೇಡಮ್ಮ ಅಜ್ಜ ನೆರೆದು ಚಳಕು ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನಿ ಗೌರವೇಶ್ವರ ನನ್ನ ಸ್ನೇಹಿತನಾದ ಸಿಂಧೂ ರಾಜ ಸೈನವ ಎಂಥ ಅಪೂರ್ವ ವೀರರತ್ನಗಳು ನನ್ನ ಕುರು ರಾಜಲಕ್ಷ್ಮಿಯ ಮಣಿಮುಗಡುಗಳು ಶೋಭಿಸುತ್ತಿರುವಾಗ ಫಲರ ಫಲರ ಬಲು ಫಲರ ಮೆರ ಬದುಕದೆ ತೊಗದೆ ರಥೆಯಿಂದಲೋ ಕನಗುಂಡ ನೆನೆಸೆ ರಥೆಯಿಂದಲೋ ಕನಗುಂಡ ನೆನೆಸೆ ಸೌರಚರಿತ ಮೋಚದ ತಿರಿಯ ಸೌರಚರಿತ ಮೋಚದ ತಿರಿಯ ಬೆರುತವತರ ಕಲ್ಲಿ ಕುಕ್ಕದಲ್ಲಿ ಬಾಳ್ವೆ ಬೆರುತವತರ ಕಲ್ಲಿ ಕುಕ್ಕದಲ್ಲಿ ಬಾಳ್ವೆ ಫಲರ ಮೆರ ಬದುಕದೆ ತಳಗೋಲ್ ಫಲರ ಫಲರ ಬಲು ತೋಗದೆ ಫಲರ ಮೆರ ಬದುಕದೆ ತೊಗದೆ ಬಿಗ್ಬಾದ್ರೋಣ ಮಹಾರಥಿ ಕರ್ಣ ಬಿಗ್ಬಾದ್ರೋಣ ಮಹಾರಥಿ ಕರ್ಣ ದುಶ್ಶಾಸನ ಸೈನ್ಯವ ಶಕುನಿಗಳು ದುಶ್ಶಾಸನ ಸೈನ್ಯವ ಶಕುನಿಗಳು ಬೆಂಬಲಗೆಲಕ್ಕೆ ತರಗಲ ಶೀಲ ಬೆಂಬಲಗೆಲಕ್ಕೆ ತರಗಲ ನೀಗ ಫಲರ ಮೆರ ಬದುಕದೆ ಈ ತರಯೋ ಫಲರ ಫಲರ ಬಲು ತೋಗದಿಂದ ಫಲರ ಮೆರ ಬದುಕದೆ ತೊಗದೆ ಸಾರ್ರೆ ಭುಜಬಲ ಪರಕಮ ತೋರೆ ಸಾರ್ರೆ ಭುಜಬಲ ಪರಕಮ ತೋರಿ ಗಲಮದವನ್ನು ನಾವು ಬೀರಿ ಹಠ ಮಾಡಿ ಅವರಿಗಳ ಶಿರವನ್ನು ನಾಡಗೊಬ್ಬ ಅವರಿಗಳ ಶಿರವನ್ನು ತರಯಲ ನಾಡಗೊಬ್ಬ ಫಲರ ಮೆರ ಬದುಕದೆ ಈ ತರಯ ಫಲರ ಫಲರ ಬಲು ತೋಗದೆ ಫಲರ ಮೆರ ಬದುಕದೆ ಫಲರ ಮೆರ ಬದುಕದೆ ಯುದ್ಧವು ಸಿದ್ಧವಲ್ಲವೇ ದುರ್ಯೋಧನ? ಯುದ್ಧದ ಕಾರಣನಿಲ್ಲವೇ? ಪೂಜ್ಯರಾದ ಭೀಷ್ಮರಿರುವಾಗ ಆ ವಿಚಾರವು ನನಗೆ ಏತಕ್ಕೆ? ಮಹಾರಾಜರಿಗೆ ಜಯವಾಗಲಿ. ದ್ವಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಏನು ಪರಮ ಪುರುಷೋತ್ತಮನು ಬರುತ್ತಿರುವನೆ? ಬರಲಿ ಬರಲಿ, ಬಹಳ ಸಂತೋಷ. ತಾತ ವೀರೋಗಿ ವೀರರಾದ ನಾನಿರುವಲ್ಲಿ ಆಥರಗೊಳ್ಳಲು ಪುರುಷೋತ್ತಮನೇ. ಯಾರಿಗೆ ಪುರುಷೋತ್ತಮ? ಎಲ್ಲಿಗೆ ಪುರುಷೋತ್ತಮ? ನೆಟ್ಟಗನ ಮರವನಿಗೆ ಬಾರದೆ ಅವರ ಹುಟ್ಟುಗುಣಕ್ಕಲು ಸಾರವಾಗಿ ದಾಸಿಪುತ್ರ ಲಭಿದ ಮನೆಗೆ ಹೋಗಿರುವಂತೆ. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುತ್ತದೆ. ನಿನ್ನಲ್ಲಿ ಯಾಚನೆಗೋಸ್ಕರ ನಾನು ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬುದನ್ನು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕಾಗಿಲ್ಲ. ಸಾಕು, ಸುಮ್ಮನೆ ಕುಳಿತುಕೋ. ಬಲವಂತನಾದ ನಿನಗೆ ನ್ಯಾಯವು ಅಧೀನರಾಗಿರುವುದು. ಅಪತ್ಯವು ರಚಿಸುವಂತೆ ನಿನಗೆ ಪಥ್ಯವು ರಚಿಸುವುದಿಲ್ಲ. ವೀರರಿಂದ ಪುರಿತರಾದ ಈ ಕೌರವೇಶ್ವರನಿಗೆ ಈ ದಾಸಿಪುತ್ರನ ಹಿತವಚನಗಳು ಅನಾವಶ್ಯಕ. ಸಹೋದರ ದುಶ್ಶಾಸನ ಅಣ್ಣ ಹಿರಿಯವನೆಂಬ ಸುಮ್ಮದಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವನು. ಇವನನ್ನು ಸಮಯದವರ ಕಳಿಸು. ವಿದುರ,
ಈ ತುಂಬಿದ ರಾಜಸಭೆಯಲ್ಲಿ ನಮ್ಮ ಅಣ್ಣನವರಿಗೆ ಎದುರು ಪಡೆದ ನಡ ಇಲ್ಲಿಂದ ಹೊರಗೆ. ದುರ್ಯೋಧನ, ಈ ರಾಜ್ಯಸಭೆಯಿಂದ ನನ್ನ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು. ಅವಿವೇಕಿಗಳ ಬರಿ ಭ್ರಮ ಕೆಡದಿರು ಪರಮಾತ್ಮನ ಮರೆತೆ ಪರಿಭ್ರಮ ಹಿಂಡನೆ ಕೆಡದಿರು ಪರಮಾತ್ಮನ ಮರೆತೆ ಕರುಳನ ಶಪಿಸುತ್ತ ಹೊರಬಂದವರೇ ಕರುಳನ ಶಪಿಸುತ್ತ ಹೊರಬಂದವರೇ ಕೊನೆಯಲೆ ಹೋರುವರೆ ಕೇಳು ಮುರಾರ ಕೊನೆಯಲೆ ಹೋರುವರೆ ಕೇಳು ಮುರಾರ ಬರಿ ಭ್ರಮೆಯಿಂದಲೇ ಕೆಡದು ಪರಮಾತ್ಮನ ಮರೆತೆ ಜನನಕ್ಕೆ ಮುನ್ನ ನೀನಾರವರಿಗೆ ಜನನಕ್ಕೆ ಮುನ್ನ ನೀನಾರವರಿಗೆ ಮರಣ ಕಾಲದಲ್ಲಿ ಕಾಯುವರ್ಯಾರು ಜನನಕ್ಕೆ ಮುನ್ನ ನೀನಾರವರಿಗೆ ಕೊನೆಯಲೆ ಹೋರುವನೆ ಕೇಳು ಕೊನೆಯಲೆ ಹೋರುವನೆ ಕೇಳು ಮೂಡ ಬರಿ ಭ್ರಮೆ ಹಿಂದನೆ ಕೆಡದಿರು ಪರಮಾತ್ಮನ ಮರೆತೆ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನನ್ನ ಜರಿದಾಡಿದೆಯಲ್ಲ, ನಿನ್ನ ಬಾಯಲ್ಲಿ ಉಳವಾದರೂ ಬೀಳಬಾರದೆ. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳೆಂದು ನಾನು ತಿಳಿದಿದ್ದೆ ಸರಿಪಡಿಸಿಕೊಳ್ಳೆಂದು ತಿಳಿದಿದ್ದೆ. ಅಂತೂ ಭೀಮನು ಮಾಡಿದ ಪ್ರತಿಜ್ಞೆ ಅಲ್ಲ, ದ್ರೌಪದಿಯ ವಸ್ತ್ರವನ್ನ ಮಾಡಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾಣಿಸಿ ಕೊಲ್ಲುವ ಸಮಯದಲ್ಲಿ ಕಾಪಾಡಬೇಕೆಂದು ಇಟ್ಟುಕೊಂಡಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮೋದವಾಯಿತು ದುರ್ಯೋಧನ. ಈ ವಿದುರನನ್ನು ಆಶಾಪಾಸ್ಯ ಕೀಳು ಮಾಡಿ ಸರ್ವೋತ್ತಮನಾದ ಬಿಲ್ಲಿನಿಂದ ಸಹಾಯವನ್ನು ಕಳೆದುಕೊಂಡೆ ಅಲ್ಲ. ಕಳ್ಳ, ಇವನ ಗೊಡ್ಡು ಬೆದರಿಕೆಗೆ ನೀನು ಸಹಾಯ ತರುವುದೇ? ಇವ ನಾವು ಬಿಲ್ಲುಗಾರರು, ಇವನ ಎಂದಾದ್ರೂ ಬಿಲ್ಲನ್ನು ನೀವು ಯುದ್ಧವನ್ನು ಮಾಡಿರುವನೆ. ಅವನು ಒಂದು ಬಿಲ್ಲ ಹೋದರೆ ಆಯ್ತು. ನಮ್ಮ ಶಸ್ತ್ರಾಸ್ತ್ರಗಳಲ್ಲಿ 1000 ಬಿಲ್ಲುಗಳಿಲ್ಲವೇ? ದೂತರಾಗಿ ಬರೆದುವ ಕೃಷ್ಣನಿಗೆ ಅವರು ಹೋದರು ಎಂದು ನಮಸ್ಕರಿಸಿದ್ದೆ. ಆದರೆ ಅವರನ್ನು ಸಭೆಯಿಂದ ಹೊರ ಹೋಗಬೇಕಾಗುವುದು. ಸಹೋದರ ದುಶ್ಯಾಸನ, ಅಣ್ಣ, ನಮ್ಮ ಸೈನ್ಯಾಧಿಗಳ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಆ ಗೊಲ್ಲರು ಬರುವ ಸಮಯದಲ್ಲಿ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಓಹೋ ದುರ್ಯೋಧನ, ಏನು ಅಹಂಕಾರದಿಂದ ಮೆರೆಯುತ್ತಿರುವನು? ಭೀಷ್ಮ ದ್ರೋಣಾದಿ ಗುರುಜನರು ನನ್ನನ್ನು ನೋಡಿ ಎದ್ದು ನಮಸ್ಕರಿಸಿದರು ಸಹ ಈ ದರ್ಪಾನಂದ ದುರ್ಯೋಧನನು ಕಂಡೆತ್ತಿಯೂ ನೋಡದಾಗಿರುವನಲ್ಲ. ಇರಲಿ, ಈಗಲೇ ನನ್ನ ಎಡಗಾಲು ಉಂಗುಟದಿಂದ ಈ ಭೂಮಿಯನ್ನು ಮೆಟ್ಟಿ ತುಣಿದು ತಾನಾಗಿಯೇ ಎದ್ದು ಬಂದು ನಮಸ್ಕರಿಸುವಂತೆ ಮಾಡುತ್ತೇನೆ. ನನ್ನ ಯೋಗಾಮಯಿ ಜಾಗೃತಳಾಗು. ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನಾನು ನಿನ್ನ ನಮಸ್ಕರಿಸಿದ್ದನೆಂದು ಹೆಮ್ಮೆ ಪಡಬೇಡ. ನಾನು ನಮಸ್ಕರಿಸಿದ್ದೆ ಆದರೆ ಈ ಭೂಮಿ ತಾಯಿಗೆ ಅದನ್ನು ತಿಳಿದು. ಅದೇನೇನು ದುರ್ಯೋಧನ?
ಭೀಷ್ಮ ದ್ರೋಣಾದಿ ಗುರುಜನರನ್ನು ನೋಡಿಕೊಂಡು ನೀನು ಸುಮ್ಮನೆ ಇರುವುದಾದರೆ ನಿನ್ನಲ್ಲಿ ಒಂದು ವಿಚಾರವನ್ನು ತಿಳಿಸಬೇಕೆಂದಿರುವೆನು. ಯುದ್ಧದ ವಿಚಾರವನ್ನು ಬಿಟ್ಟು ಮೇಲಾದರೂ ಹೇಳು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನೇಗೆ ಇಲ್ಲಿ ಬರುತ್ತಿದ್ದೆ? ಕೃಷ್ಣ, ನಿನಗೆ ನಲ್ಲರೇನ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇರಬಹುದು. ನೋಡಿಕೊಂಡು ಹೋಗುವಂತೆ ಆ ಪೀಠದಲ್ಲಿ ಹಾಗೆಯೇ ಆಗಲಿ. ಯಾರಲ್ಲಿ ನರ್ತಕರಲು ಮೋಸ್ತಾನಕ ಬರಬರತಕ್ಕದ್ದು? ಸಹೋದರ ಶಕುನಿ ಆಡ ಹೇಳಿ. ಕರುನಾಡು ಕುರುಭೂಪ ರಾಜೇಶ್ವರ ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮುಕುಟೇಶ್ವರ ಧೀರ ಕರುನಾಡು ಕುರುಭೂಪ ರಾಜೇಶ್ವರ. ಸಹೋದರ ದುಶ್ಯಾಸನ ಶಕುನಿ ವಿಪು ಭಯಂಕರ ರೂಪ ಮನೋಹರ ವಿಪು ಭಯಂಕರ ರೂಪ ಮನೋಹರ ಶಾಪ ವಿಜಯ ಬಲ್ಲ ರಿಪು ಭಯಂಕರ ರೂಪ ಮನೋಹರ ಶಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಸೋದರ ಮಾವನ ಇತಡಿ ಚತುರ ಸೋದರ ಮಾವನ ಇತಡಿ ಚತುರ ಗಾಂಧಾರಿ ದೇವಿಯ ಪ್ರಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರ ಧೀರ ಕರುನಾಡು ಕುರುಭೂಪ ರಾಜೇಶ್ವರ.
ಚೆಲುವ ಕೊಳಲನಾದಕ್ಕೆ ಮನವ ತಣಿಸಿ ನಲಿಸುವ ಕೃಷ್ಣ ಮುರಾರಿ ಹರಿ ಶ್ರೀ ಹರಿ ಈ ಕುರು ಸಾಮ್ರಾಜ್ಯದಲ್ಲಿ ಈ ಕೃಷ್ಣನಿಗೆ ಗುಣವಾದವೇ ಮೊತ್ತಮೇ ಹೇಳಿ ಕೃಷ್ಣ ಸೋದರ ದುಶ್ಯಾಸನ ಅಣ್ಣ ಮರ್ಯಾದ ಕಳ್ಳ ದುಂಗ ಕಿಡ್ತಾ ಕೊತ್ತಕ್ಕ ದುಂಗ ಜಿಗಿ 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 ಜಿಗಿತಾ ಜಿಗಿ 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 ಜಿಗಿತಾ ಜಿಗಿ 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 ಜಿಗಿತಾ ಜಿಗಿ ಜಿಗಿತಾ ಜಿಗಿ ಜಿಗಿತಾ ತಕ್ಕ ದುಂಗ ಕಿಡ್ತಾ ಕೊತ್ತಕ್ಕ ದುಂಗ ಜಿಗಿ 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 ಜಿಗಿತಾ ಜಿಗಿ 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 ಜಿಗಿತಾ ಜಿಗಿ ಜಿಗಿತಾ ಜಿಗಿ ಜಿಗಿತಾ ಜಿಗಿತಾ ತುಂಗ ತಕ್ಕ ದುಂಗ ಕಿಡ್ತಾ ಕೊತ್ತಕ್ಕ ದುಂಗ ಜಿಗಿ 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 ಜಿಗಿತಾ ಜಿಗಿ 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 ಜಿಗಿತಾ ಜಿಗಿ ಜಿಗಿತಾ ಜಿಗಿ ಜಿಗಿತಾ ಭೀಮನಿಗಿವನು ಕೊಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಭೀಮನಿಗಿವನು ಕೊಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಜಲದಂಕ ಮಲ್ಲ ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರ ಧೀರ ಕರುನಾಡು ಕುರುಭೂಪ ರಾಜೇಶ್ವರ 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 ನರ್ತಕರಿಗೆ ಬಹುಮಾನವನ್ನು ಕೊಟ್ಟು ಕಳಿಸಿ ಕೃಷ್ಣ ನೀನು ಬಂದದ್ದು ಆಯಿತು, ನಮ್ಮ ವೈಭೋಗವನ್ನು ನೋಡಿದ್ದು ಆಯಿತು. ನೀನು ಬಂದ ವಿಚಾರವನ್ನು ತಿಳಿಸು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜ್ಯಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋರಿಸುವಿರೋ? ಈ ಎರಡರಲ್ಲೊಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಸತ್ಯವಂತರು, ಧರ್ಮನಿಷ್ಠರೂ ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಮುಂದೆ ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ: ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ
ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಕೌರವರೇ, ಈ ವಿಚಾರವನ್ನು ಕೇಳಿದ್ದೀರಾ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡವನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಕ್ಷಗೃಹ ದಹನ, ಕಪಟ ದ್ಯೂತ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣ, ಈ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ಭಾಗಕ್ಕಾಗಿ ಸಂಜೆಯನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನಗಳಿಂದ ಹೆಚ್ಚಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಧೃತರಾಷ್ಟ್ರ ರಾಜೇಂದ್ರ, ಈ ಹಿಂದೆ ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಂತೆ ಬಿಟ್ಟಿದಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೀಡಾಗುವೆ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡವರಾಜನು ಮೃತರಾದ ಬಳಿಕ ಅವರ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದಿದ್ದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಮುಂದೆಯ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ದುರ್ಯೋಧನ, ಆಲಿಸೈನಿ ದೊರೆಯೇ ಪರಮ ಪುರುಷನ ನುಡಿಯ, ಆಲಿಸೈನಿ ದೊರೆಯೇ ಪರಮ ಪುರುಷನ ನುಡಿಯ, ಕರೆಸು ನಿನ್ನಯ ಬಂದು ಬಳಗದವರ, ವರಸಂಧಿಯ ಚಿಸಲು ಗಿರಿದಾರಿ ಬಂದಿಹನು, ವರಸಂಧಿಯ ಚಿಸಲು ಗಿರಿದಾರಿ ಬಂದಿಹನು, ಧರ್ಮದಿಂದ ಸ್ವಾಗತಿಸಿ ಉಳಿಯುವುದು ಕುರುಕುಲವು, ಧರ್ಮದಿಂದ ಸ್ವಾಗತಿಸಿ ಉಳಿಯುವುದು ಕುರುಕುಲವು. ಆಲಿಸೈನಿ ದೊರೆಯೇ ಪರಮ ಪುರುಷನ ನುಡಿಯ, ಕರೆಸು ನಿನ್ನಯ ಬಂದು ಬಳಗದವರ. ಬಿರುಗಾಳಿಯ ದಿಹದು ಬಿರುಸಿನಲ್ಲಿ ಬರುತ್ತಿಹದು, ಬಿರುಗಾಳಿಯ ದಿಹದು ಬಿರುಸಿನಲ್ಲಿ ಬರುತ್ತಿಹದು, ತಡ ಮಾಡದೆ ನೀನು ಸಂಧಿಗೆ ತ್ವರೆ ಮಾಡು, ತಡ ಮಾಡದೆ ನೀನು ಸಂಧಿಗೆ ತ್ವರೆ ಮಾಡು. ಆಲಿಸೈನಿ ದೊರೆಯೇ ಪರಮ ಪುರುಷನ ನುಡಿಯ, ಕರೆಸು ನಿನ್ನಯ ಬಂದು ಬಳಗದವರ. ಧೃತರಾಷ್ಟ್ರ, ಪ್ರಿಯಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಕೂಡ ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಮೇಲು. ಇದು ನನ್ನ ಅಭಿಮತ.
ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದಲ್ಲವೇ? ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಡುವುದು ನ್ಯಾಯಸಮ್ಮತವಲ್ಲವೇ? ಇದೇ ನನ್ನ ಅಭಿಮತ. ದುಡುಕದಿರೈ ಕುವರ ದುರ್ಯೋಧನ ದುರಿದವರಿ ಬಾಳುಗೋ ಯೋಧನ ದುಡುಕದಿರೈ ಕುವರ. ಪಾಂಡವರೊಡನೆ ತಂದೆಯ ಗೈದು ಪಾಂಡವರೊಡನೆ ತಂದೆಯ ಗೈದು ನಿರತವುದರೆಯಲ್ಲಿ ಸುಖದಲ್ಲಿ ಬಾಳುವೆ ನಿರತವುದರೆಯಲ್ಲಿ ಸುಖದಲ್ಲಿ ಬಾಳುವೆ ದುಡುಕದಿರೈ ಕುವರ ದುರ್ಯೋಧನ ದುರಿದವರಿಗೆ ಬಾಳುದು ಯೋಧನ ದುಡುಕದಿರೈ ಕುವರ. ಪಾಂಡವರೋ ನಿನ್ನ ಸೋದರರಲ್ಲವೇ? ಪಾಂಡವರೋ ನಿನ್ನ ಸೋದರರಲ್ಲವೇ? ನಿಮ್ಮ ನಿಮ್ಮಲ್ಲಿ ಅಗೆತನವೇ ತಕೆ? ನಿಮ್ಮ ನಿಮ್ಮಲ್ಲಿ ಅಗೆತನವೇ ತಕೆ? ದುಡುಕದಿರೈ ಕುವರ ದುರ್ಯೋಧನ ದುರಿದವರಿಗೆ ಬಾಳುದು ಯೋಧನ ದುಡುಕದಿರೈ ಕುವರ ಕುವರ ಕುವರ. ವತ್ಸ ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನಕರಿಗೆ ಸಂತೋಷ ಉಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ ಈ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು. ದುರ್ಬೋಧೆಗೆ ಕಿವಿ ಕೊಡಬೇಡ. ಪಾಂಡವರು ನಿನಗೆ ಸಹೋದರರಲ್ಲವೇ? ಈ ದೋಷಿಪುತ್ರರು ನನಗೆ ಉಪದೇಶ ಮಾಡಲು ಒಪ್ಪಲು ನಡೆಯಲಿ ನಿನ್ನ ಅರಣ್ಯ ರೋಧ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನು ಈಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು. ಕುಮಾರ, ಈಗ ನಿನ್ನ ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನಿನ್ನ ತಂದೆ ಪಿತಾಮಹನು ಭೀಷ್ಮನು ಶ್ರೀಕೃಷ್ಣನು ಹೇಳುವುದಕ್ಕಿಂತ ನಾನು ಹೆಚ್ಚಾಗಿ ಏನು ಹೇಳಲಾರೆ. ಹೆಚ್ಚಾಗಿ ಏನು ಹೇಳಲಾರೆ. ನಾನು ಹೇಳಲಾರೆ. ಪಾಂಡವರಿಗೆ ಬರಬೇಕಾದ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ಮಿತ್ರ, ಈ ನೀತಿಯನ್ನು ಪಾಂಡವರಿಗೆ ಏಕೆ ಹೇಳುವುದಿಲ್ಲ? ಪಾಂಡವರು ನಿರಾಕ್ಷೇಳಿ ಕುಂತಿ ಪುತ್ರ ಪಕ್ಷಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನು ಹೇಳಿದೆ. ಕೃಷ್ಣ ಮಹಾಭಾವನಾದ ನೀನು ನಿನ್ನ ದೌತ್ಯವನ್ನು ಸಾಗದಾಗೆ ಮುಗಿಸಿದೆ. ಆದರೆ ನಿನ್ನ ಮರುಳು ಮೋತ್ತಗಳಿಗೆ ಒಡಂಬಡುವ ಪುಣ್ಯನನ್ನು ಮಾತ್ರ ಈ ದುರ್ಯೋಧನಲ್ಲ, ಅದು ಸುತ್ತ ಕ್ಷತ್ರಿಯರಂಥ ಸ್ವಾಭಿಮಾನ ಶೂನ್ಯತೆ ಕೊಳಕುದಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸವಾಸದ, ದುರಾಶಯದ, ದುರಾಭಿಮಾನ.
ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಗುಂಟುತ್ವ. ಅದನ್ನು ನಾನು ಮೊದಲೇ ಬಲ್ಲೆ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ದುರಭಿಮಾನವೇ. ಹಾಗಾದರೆ ಕೇಳು, ಈ ಕೌರವರನ್ನು ಸದೆ ಪಡಿಬೇಕೆಂದಿಲ್ಲವೇ ಆ ನಿನ್ನ ವಠಭಾಗ ಭೀಮ. ಅದು ದುರಾಗ್ರಹ. ಲೋಕೈಕ ವೀರರಾದ ಕರ್ಣನನ್ನು ವಧಿಸಬೇಕೆಂದಿಲ್ಲವೇ ಆ ನಿನ್ನ ಪಾರ್ಥ. ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟ ಸ್ನೇಹವನ್ನು ಮಾಡಿದರಲ್ಲವೇ ಆ ಪಾಂಡವರು. ಅದು ದುಸ್ಸವಾಸ. ದುಶ್ಯಾಸನ ದುರ್ಯೋಧನನನ್ನು ಪುಡಿಗೈದು ಭರತ ಗಂಡಲ್ಲಿ ಧ್ವಜಪದಾಖ್ಯನ್ನು ಆರಿಸಲು ಯೋಜಿಸಿದಲ್ಲವೇ ಆ ಪಾಂಡವರು. ಅದು ದುರಾಶಯ. ನಾವು ಸಮರ್ಥರು, ನ್ಯಾಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಿರುವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ನೀನೇನು ಹೇಳಕ್ಕಿಷ್ಟ? ಈ ದುರ್ಯೋಧನ ನಿರ್ಧಾರ ಚಲಿಸಲಾಗುವುದು, ಚಲಿಸುವುದಿಲ್ಲ. ನಿನ್ನ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ದುಶ್ಯಾಸನ, ಇದಕ್ಕೆ ನಿನ್ನ ಅಭಿಮತವೇನು? ಕೃಷ್ಣ, ಯಾರಿದೆಯ ನೀಗಲ್ಲ, ಯಾರಿದೆಯ ನೀಗಲ್ಲ. ಭುವನಾತ್ರಯದ ಗುರಿಯ ನಾಡಿದ ಧೀಮಂತ ಏದು ಶಾಸನ. ಯಾರಿದೆಯ ನೀಗಲ್ಲ. ಹಗರನ್ನು 8 ಬಾರಿ ಮುರಿಸಿಕೊಂಡೆಯ. ಹಗರಣವಿತ್ತು 8 ಬಾರಿ ಹಲ್ಲು ಮೂಳೆಗಳ ಮುರಿಸಿಕೊಂಡೆಯ. ಕಲ್ಲನೇನೋ ಎದುರಲ್ಲಿ ನಿಂತರೆ, ಕಲ್ಲನೇನೋ ಎದುರಲ್ಲಿ ನಿಂತ ಕಲ್ಲಗವೇ ನಿನ್ನಿಲ್ಲೆ, ಕಲ್ಲಗವೇ ನಿನ್ನಿಲ್ಲೆ ನಗುವೆ. ಯಾರಿದೆಯ ನೀವಲ್ಲ. ಭುವನಾತ್ರಯದ ಗುರಿಯ ನಾಡಿದ ಧೀಮಂತ ಏದು ಶಾಸನನು. ಯಾರಿದೆಯ ನೀವಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರುಸು ಅದರ ಹೃದಯದಲ್ಲಿ ಪ್ರಚೋಡುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನಿನ್ನ ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ಸಿಂಧು ರಾಜ, ಇದಕ್ಕೆ ನಿನ್ನ ಅಭಿಮತವೇನು? ಸೌಬಲ ರಾಜ, ಇದಕ್ಕೆ ನಿನ್ನ ಅಭಿಮತವೇನು? ಕೃಷ್ಣ, ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗೂ ಒಪ್ಪುವುದಿಲ್ಲ. ನೀನು ಹೇಗೆ ಬಂದೆಯೋ ಹಾಗೇ ಹೋಗುವುದು ಒಳ್ಳೆಯದು. ಕರ್ಣ, ನಿನ್ನ ಅಭಿಮತವೇನು? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ಹಾಗೆ ತೀರದ ಹೊರತಾಗಿ ರಾಧೆಯರಿಗೆ ದುಷ್ಟಾನ್ಯವು ರಚಿಸುವುದಿಲ್ಲ. ಕರ್ಣೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನನ್ನಂತ ಕ್ಷತ್ರಿಯ ವೀರರಿಗಲ್ಲ.
ಕರ್ಣ, ನೀನು ಅವರಂತೆ ಮಾತನಾಡುವೆ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯಾಚಿಸಿದ್ದೀಯಾ? ಇದು ನಿನ್ನ ಧರ್ಮವೇ? ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ವಲ್ಲಭನೇ. ಧರ್ಮಧುರೀನನು ದುರ್ಯೋಧನನ, ದುರ್ಯೋಧನ ಧರ್ಮಧುರೀನನು ದುರ್ಯೋಧನನ, ಧರ್ಮಗೆ ನೆಲೆಯುವ ಅಮಿತ ಬಡವರರು, ಧರ್ಮದಿ ನೆಲೆಯುವ ಅಮಿತ ಬಡವರರು, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ವಲ್ಲಭನೇ. ನ್ಯಾಯವಿಲ್ಲದೆ ರಾಜವ ಕಬಳಿಸುವ, ನ್ಯಾಯವಿಲ್ಲದೆ ರಾಜವ ಕಬಳಿಸುವ, ಕಪಟ ನಾಟಕದ ಪಾಠವು ಬೇಡ, ಕಪಟ ನಾಟಕದ ಪಾಠವು ಬೇಡ, ಅಟವಂತರು ನಾವು ದಿಟವಿದು ಕೇಳ, ಅಟವಂತರು ನಾವು ದಿಟವಿದು ಕೇಳ, ಪಕ್ಷಪಾತವನ ಸಗದೆ ಬಾಳು, ಪಕ್ಷಪಾತವನ ಸಗದೆ ಬಾಳು, ಸಲ್ಲದು ನಿನಗೆ ವಲ್ಲಭನೇ, ವಲ್ಲಭನೇ. ನಿನ್ನ ಪ್ರಾಣ ಮಿತ್ರರಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದಿರುವಲ್ಲ, ಆ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೂ ಮೇಲು. ಯದುಪತಿ, ಪೃಥ್ವಿನ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಓಹೋ, ಮೇರೆ ಮೀರಿತು. ಮದನ್ಮತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿ. ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಕುರುಕುಲ ದೇಳಿಗೆಯ ಕೊಂಡಾಡಿ ದೇವತೆಯ ನಾಡು ನಾಡೆಂದು ಕೂಡಿ ಹೊಡೆದಾಡಿ ನಾಡು ನಾಡೆಂದು ಕೂಡಿ ಹೊಡೆದಾಡಿ ಹರಿವ ರಕ್ತವ ನೋಡಿ ಬಿಸುದು ಎಲ್ಲೂ ಬೇಡಿ ಹರಿವ ರಕ್ತವ ನೋಡಿ ಬಿಸುದು ಎಲ್ಲೂ ಬೇಡಿ ಕೊಂಡಾಡಿ ದೇವತೆಯ ಕುರುಕುಲ ದೇಳಿಗೆಯ ಕೊಂಡಾಡಿ ದೇವತೆಯ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿದ ಜನರಾಗಿ ನ್ಯಾಯಕ್ಕೆ
ತಲೆಬಾಗಿ ಬಾಳಿರಿದ ಜನರಾಗಿ ಕೊಂಡಾಡಿ ದೇವತೆಯ ಕುರುಕುಲ ದೇಳಿಗೆಯ ಕೊಂಡಾಡಿ ದೇವತೆಯ ದೇವತೆಯ ದೇವತೆಯ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇನ್ನೊಂದು ಸಾರಿ ದೃಷ್ಟಿಸಿ ನೋಡು. ನೀನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಸಹನೆ ಮತ್ತು ಶಾಂತಿಯ ಹೊರತು ಮತ್ಯಾವುದು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಗೆ ನಿರಾಕರಿಸಬೇಡ. ಈ ಅಲ್ಪ ಪ್ರಯತ್ನದಿಂದ ನೀನು ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನ ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರೊಡನೆ ಸಮಾನ ಭಾವದಿಂದ ರಾಜಪಾಲನೆ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪದಿದ್ದರೂ ಇರಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಇನ್ನಾರ ಸಲುವಾಗಿ, ನಿಮ್ಮ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಕಾಲಗಳಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವಲ್ಲವೋ? ಕೇಳುವ ಸುದೇವ, ಹರಿಗೆ ಹಠ ಮಾಡಿ ಗೆಲ್ಲದೆ ಅವ ರಾಘವ. ಕೇಳುವುದ ಹರಿಯೇ ಹಠ ಮಾಡಿ ಗೆಲ್ಲದೆ ಅವ ರಾಘವ. ಕೆಲವನ್ನು ಬಿಡಲು ಕೆಲವನ್ನು ಕೊಡಲು, ಕೆಲವನ್ನು ಬಿಡಲು ನಾನು ಬೆಳಗಲು ಸಾಗಿ ಹೋಗಲು ಬರುವುದಿಲ್ಲವೋ ರಾಘವ. ಅಡ್ಡಯ್ಯ ಮೋದಿದ್ದು ಕೇಳುವುದ ಹರಿಯೇ ಬರುವುದಿಲ್ಲವೋ ರಾಘವ. ಯುದ್ಧವ ಅದಕ್ಕೆಲ್ಲಲ್ಲಿ ನಾನು ನೋಡಿಕೊಳ್ಳುವುದು, ಅದಕ್ಕೆಲ್ಲಲ್ಲಿ ನಾನು ನೋಡಿಕೊಳ್ಳುವುದು ಬರುವುದಿಲ್ಲವೋ ರಾಜಮ್ಮ. ಅದಯ್ಯ ಮಾತಿದು ಕೇಳುವುದ ಹರಿಯೇ ಬರುವುದಿಲ್ಲವೋ ರಾಜಮ್ಮ. ಯುದ್ಧದಲ್ಲಿ ಪಾಂಡವರು ಸತುರರಾದರು, ಯುದ್ಧದಲ್ಲಿ ಪಾಂಡವರು ಸತುರರಾದರು. ಜಯನಿಲ್ಲದೆ ಏನು ಬದುಕುತ್ತಿರುವರು, ಜಯನಿಲ್ಲದೆ ಏನು ಬದುಕುತ್ತಿರುವರು ಬರುವುದಿಲ್ಲವೋ ರಾಜಮ್ಮ. ಅದಯ್ಯ ಮಾತಿದು ಕೇಳುವುದ ಹರಿಯೇ ಬರುವುದಿಲ್ಲವೋ ರಾಜಮ್ಮ, ಬರುವುದಿಲ್ಲವೋ ರಾಜಮ್ಮ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಭಿಕ್ಷಾನೇ ಅಜ್ಜವಾದ ಜೀವನ. ಧರ್ಮಬಿರುಗಳಾದವರ ಕೈಯಲ್ಲಿ ಈ ಫಲ ಸಾಮ್ರಾಜ್ಯವನ್ನು ಕೊಟ್ಟುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯರ ಅರ್ಥ, ಕಾಮ, ಮೋಕ್ಷ, ಜೀವನದ ಯೋಗ್ಯ ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಭಾರತ ಭೂಮೀಶ ಜಯಿಸಿ ದುರಾಶ, ಭಾರತ ಭೂಮೀಶ ಜಯಿಸಿ ದುರಾಶ. ಸಮಾನ ಕಾರ್ಯ ಸಾಸದಿ ವಿರಾಜಿಸುವತು ಹೋದರ ನಿರಾಕರಿಸದಿರೈ ಭಾರತ ಭೂಮೀಶ. ಕರೆದೀಗ ನೀ ಅನುಜಾತರ
ಅನುಜಾತರ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ ಭಾರತ ಭೂಮೀಶ ಜಯಿಸಿ ದುರಾಚ ಸಮಾನ ಕಾರ್ಯ ತಾತದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ ವೈರವನೇ ನೀಗಿ ಕೈರಣಯ ತಾಳೆ ವೈರವನೇ ನೀಗಿ ಕೈರಣಯ ತಾಳೆ ಬಾಳೆ ಬಲು ಧರೆಯ ನಿರುತ ಗುಣ ಚರಿತ ಕರುಣ ಬರಿ ಹೊರಗುಣಯುತ ನೆನೆಸಿ ಧರೆಯ ಪೊರೆಯ ಬಾಳೈ ಬಲು ಧರೆಯ ನಿರುತ ಸುಗುಣ ಚರಿತ ಕರುಣ ಬರಿತ ಹೊರಗುಣಯುತ ನೆನೆಸಿ ಧರೆಯ ಪೊರೆಯ ಭಾರತ ಭೂಮೀಶ ಜಯಿಸಿ ದುರಾಚ ಸಮಾನ ಕಾರ್ಯ ಸಾಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಪಾಪಶಯ, ಭಯಂಕರ ಆತ್ಮಹತ್ಯೆ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟ ದುರ್ದಗಳನ್ನು ಮರೆತೆಯಾ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ತಂದು ನೀನು ತೋರಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಕೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಸುಜನಶೀಲರು ಸತ್ಯವಂತರು ಆದ ನನ್ನ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವರ್ಣಾವತದ ಅರಗಿನ ಮನೆ, ಏಕಾಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಸಾನ್ನ, ಸರ್ಪಬಂಧ ಇವೆಲ್ಲವನ್ನೂ ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತಿಯಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಈ ಕೃಷ್ಣನ ದರ್ಪಿತ ವಾಕ್ಯಗಳನ್ನ ಎಷ್ಟು ಹೊತ್ತು ಸಹಿಸುವೆ? ಅಣ್ಣ, ಇದು ಕೌರವರ ರಾಜಸಭೆ ಅಲ್ಲ, ಪಾಂಡುನಂದನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಹೇಗೆ ತಂದೆಗೆ ಚಿತ್ರ ಕೇಳ್ತಿರು ನೋಡು ಅಣ್ಣ. ಸಮಯವು ದೊರಕಿದರೆ ಇವರೆಂತ ಚಿತ್ರಹಿತರಲ್ಲ. ನಡೆ, ನಾವಿನ್ನು ಕ್ಷಣ ಹೊಂದಿದಲಾಗದು. ಸಹೋದರ, ಈ ಶತ್ರುಗಳ ಮಧ್ಯದಲ್ಲಿ ರಮೇಶ ನಡೆಯುವಳ ನನ್ನ ಜೀವನದ ಪಥಕ್ಕೆ ಸೀನ್ಸ್ ಐತೆ. ಏನು ಮಾಡಬಹುದು? ಮಾತ ಮೀರಿ ಪೋದೆನೋ ಮಾತ ಮೀರಿ ಪೋದೆನೋ ಪ್ರೀತಿ ಪ್ರೇಮ ಕುವರನೋ ಮಾತ ಮೀರಿ ಪೋದೆನೋ ಸಭೆಯರೊಡನೆ ಸೇರಲಿಲ್ಲ ಸಭೆಯರೊಡನೆ ಸೇರಲಿಲ್ಲ ಕುಳಿತು ಮಾತನಾಡಲಿಲ್ಲ
ಸಭೆಯರೊಡನೆ ಸೇರಲಿಲ್ಲ, ಕುಳಿತು ಮಾತನಾಡಲಿಲ್ಲ. ಏಡಿಗಾತು ಯೋಧನ ಮಾತ ಮೀರಿ ಬೋದೆನೋ, ಪ್ರೀತಿ ಪ್ರೇಮ ಕುವರನೋ ಮಾತ ಮೀರಿ ಬೋದೆನೋ. ಹೋದನು, ಹೊರಟೇ ಹೋದನು. ಆ ಜನಾರ್ದನ, ಈ ಮದಾಂಧನನ್ನು ತಡೆಯುವರು ಯಾರು ಇಲ್ಲವೇ? ಯಾರ ಸಮಾಧಾನವನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಆಚರಿಸವನು ಅವನು ಸಂಕಷ್ಟಕ್ಕೀಡಾಗನು. ಹೋಗು ವಿದುರ, ಗಾಂಧಾರಿಯನ್ನು ಕರೆದುಕೊಂಡಬ್ಬ, ಅವಳೊಂದು ಸಾರಿ ಕೊನೆಯ ಬಾರಿ ಪ್ರಯತ್ನಿಸಿ ನೋಡೋಣ. ಕುರುವೃದ್ಧರೇ, ನೀವೀ ದುರ್ವೃತ್ತನನ್ನು ದಮನ ಮಾಡಲಾರರಾದರೆ ನಿಮ್ಮ ಈ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿರುವ ಅತ್ಯಾಚಾರಗಳನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ಈ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮದ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವು. ಈ ಅನೈತಿಕ ಯುದ್ಧದಿಂದ ಭಾರತ ವರ್ಷದ ಪವಿತ್ರ ಯೋಧರ ರಕ್ತವು ಚೆಲ್ಲಲೇಕೆ? ಗುರುದರೆ, ಮಾನವ ಜಾತಿಯು ರಕ್ತ ಪಡೆದು ಉದ್ಧರಿಸುವುದಾದರೆ ನಾನು ಹೇಳಿದಂತೆಯೇ ಮಾಡಿದೆ. ವಾಸುದೇವ, ಈ ದುರ್ವಿತನಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆ ಎತ್ತಿರುವುದು. ಆದರೇನು ಮಾಡಲಿ, ನಾನು ಅಂಧನು, ಪರಾಧೀನನು. ವಿದುರ, ಕುಮಾರನೆಲ್ಲಿ? ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಮಾತೆಯ ಮಾತನೆ ಆಲಿಸು ವೀರ, ಮಾತೆಯ ಮಾತನೆ ಆಲಿಸು ವೀರ, ದೃಢಧೀರನೆ ಧೈರ್ಯದಿ ಮಾಡೈ, ದೃಢಧೀರನೆ ಧೈರ್ಯದಿ ಮಾಡೈ.
ನೀನನ್ನು ಹಗನ್ಯ ವ್ರತ ಉಪವಾಸವನ್ನು ಮಾಡಿ ಹಡೆದಿರುವೆನು ಕುಮಾರ. ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿಯು ಈ ಭೂಮಿಗೆ ಬಿದ್ದರು ನನ್ನ ಇದೇ ರಕ್ತವೇ ನಾಶವಾದಂತೆ ಭಾವಿಸಿರುವೆನು ಕುಮಾರ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಸುಖವಾಗಿ ಬಾಳು. ಅಮ್ಮ, ನಿನ್ನ ಪುತ್ರ ಆಗಿ ನಾನು ನಿನ್ನ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಎಲ್ಲ ಜಗತ್ತೆಲ್ಲವೂ ಪ್ರತಿರೋಧಿಸಲು ಈ ದುರ್ಯೋಧನನು ಧರ್ಮ ತ್ಯಜಿಸಲಾಗುವುದಿಲ್ಲ. ಬಯಸುವುದು ಯುದ್ಧ. ಅದರ ಸಲುವಾಗಿ ನಾನು ದೀಕ್ಷಾಬದ್ಧನಾಗಿರುವುದು. ಕೃಷ್ಣ, ನನಗೆ ಸಮಯವಿಲ್ಲ, ಹೊರಡುವುದು. ಸಮಯವೆಲ್ಲಿರುವುದು? ಅಧರ್ಮದ ಸುರೆಯಿಂದ ಉನ್ನತನಾದವನಿಗೆ ಸಮಯವೆಲ್ಲಿರುವುದು? ಆಸಿದ ಭೇಟಿಯ ನಾಯಿಯಂತೆ ಮೃತ್ಯುವು ನಿನ್ನ ಬೆನ್ನಟ್ಟಿರುವಾಗ ಸಮಯವೆಲ್ಲಿರುವುದು? ಆತ ಭಾಗ್ಯ ಕುಮಾರ, ನೀನು ನಾಶ ಹೊಂದುವೆ. ನಿನ್ನ ಸಂಕಟ ಈ ಕುರುಕುಲವೇ ನಾಶವಾಗುವುದು. ಪರಮಾತ್ಮ, ಇನ್ನು ಈ ಗಾಂಧಾರಿಯ ಲಲಾಟದಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ? ಅನರ್ಥವಾಯಿತು. ಅನರ್ಥವಾಯಿತು. ಕೌರವರು ಬಂಧಿಸಲು ಬರುತ್ತಿರುವುದು ಕೃಷ್ಣ. ಏನು? ನನ್ನನ್ನು ಬಂಧಿಸುವುದು? ನಾನು ದೂತನನ್ನು ಬಂಧಿಸುವುದು ಅಸಂಭವ. ಏನು? ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ಪರಮಾತ್ಮ, ಈ ಪಾಪಮಯವಾದ ಸಭೆಯಲ್ಲಿ ಒಂದು ಕ್ಷಣ ಸಹ ನಿಲ್ಲಬೇಡ. ನೀನು ಈ ಕೂಡಲೇ ಹೊರಟು ಹೋಗು. ಏನು? ದುರ್ಯೋಧನನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ? ಅದು ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲದಿ ದಾನವರನ್ನು ಲೀಲಾಮಂತ್ರದಿಂದ ಸಂಹರಿಸಿದ ಕೃಷ್ಣನು ಒಬ್ಬ ಸಾಮಾನ್ಯನಾದ ದರ್ಪಾಂಧ ಮನುಷ್ಯನಿಗೆ ಎದುರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಅದೆಷ್ಟೊಂದು ಶಕ್ತಿ ಇರುವುದನ್ನು ನೀನು ಅರಿತಿರುವೆ. ಅದರ ಒಂದಲ್ಪ ವರ್ತದಿಂದ ಜಗತ್ತಿನಲ್ಲಿ ಸೃಷ್ಟಿತಿಥಿ ಪ್ರಳಯಗಳು ಪ್ರಾರಂಭವಾಗುವುದು. ಆಕಾಶದಲ್ಲಿನ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಓಡಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯನಾದ ದುರ್ಯೋಧನಿಗೆ ಎದುರಿ ಭೀತನಾಗಲೇ? ಪರಮಾತ್ಮ, ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ಪರಮಾತ್ಮ, 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 ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ. ನಿನ್ನೆ ಪಾವನ ಪಾದಗಳ ಮಹಿಮೆಯ ತೋರೋ ಮಾತುಗಳ ಪಾಡಿರುತ್ತಲೇ ವಿಠಲ. ಓ ಪಾಂಡುರಂಗ, ಪ್ರಭು ವಿಠಲ, ಪ್ರಭು
ಗುರುವಿನ ಅವಹೇಳನವನ್ನು ನಾನು ಹೀಗೆ ತಾನೇ ಸಹಿಸಲಿ. ಆದ್ದರಿಂದ ಈ ಪಾಪಮಯವಾದ ಸಭೆಯಲ್ಲಿ ಒಂದು ಕ್ಷಣವೂ ಸಹ ನಿಲ್ಲಬೇಕು. ಇಲ್ಲಿಂದ ಹೊರಟು ಹೋಗು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಓಡುವೆನು. ಆದರೂ ಚಿಂತೆ ಇಲ್ಲ. ನಾನು ಯಾವ ಆಶೋತ್ತರ ಮಹೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದ್ವೀಪಕ್ಕೆ ಸಿಲುಕಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಹೇಳು ತಾಯಿ, ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುವೆನು. ಆದರೂ ಚಿಂತೆ ಇಲ್ಲ. ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಓಡುವೆನು. ಇನ್ನೆಲ್ಲಿ ಪಲಾಯ ಬರಲಿ, ಇವರನ್ನು ಹಗ್ಗಗಳಿಂದ ಬಂಧಿಸಿ. ಗತಿ ಬೇಡೈಸು ಯೋಧನೆ ತೋರಿಗ ದಾಟಿಯೋಳು ಕೈರನೆ. ಗತಿ ಬೇಡೈಸು ಯೋಧನೆ ತೋರಿಗ ದಾಟಿಯೋಳು ಕೈರನೆ. ಅದಕ್ಕೆಂತ ಮಗರುವ ತಗಲುವೆ, ಅದಕ್ಕೆಂತ ಮಗರುವ ತಗಲುವ ಕುಲಗೀಡ ಕದನದೊಳು ನಿನ್ನ ಮದವ ನಡಗಿತೆ, ಕದನದೊಳು ನಿನ್ನ ಮದವ ನಡಗಿತೆ. ದುರ್ಗದಿರು ಮರುಳೆ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ. ದುಂದುಗವ ಪಡುವೆ ನೀ ದುಂದುಗವ ಪಡುವೆ. ಸೈರಿಸಬಲ್ಲವರ ಹೃದನು ಸೈರಿಸಬಲ್ಲವರ ಪರಮ ಪುರುಷನಮ್ಮ ಬಿಡದಲು ಪಡೆಯಲು ಪರಮ ಪುರುಷನಮ್ಮ ಬಿಡದಲು ಪಡೆಯದೆ ನಡೆಯದೆ ಬಿಡುವುದು. ಗತಿ ಬೇಡೈಸು ಯೋಧನೆ ತೋರಿಗ ದಾಟಿಯೊಳು ಸೈರಣೆ 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 ಸೈರಣೆ. ನನ್ನನ್ನು ಬಂಧಿಸುವೆ. ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಬಂಧಿಸಲು ಇಚ್ಛೆ ಪಡುವೆಯಾ? ವ್ಯರ್ಥ, ನಿನ್ನಿಂದ ಆಗುವುದಿಲ್ಲ ದುರ್ಯೋಧನ. ಸುಮ್ಮನೆ ಈ ಪ್ರಯೋಜನವಿಲ್ಲ. ಕೃಷ್ಣನನ್ನು ಬಂಧಿಸಾಕಗಳಿಂದ ಈಗ ಬಂಧಿಸಿ ನನ್ನನ್ನು. ಕರ್ಣ ಬಾರೈ ಧೀರ ಕರ್ಣನೆ ಶಶಿಕುಲಧರಸನೆ ಬಾರೈ ಧೀರ ಕರ್ಣನೆ. ಜನಿಸಿದ ಅನುಭವ ಮನದೊಳು ತಿಳಿಯದೆ, ಜನಿಸಿದ ಅನುಭವ ಮನದೊಳು ತಿಳಿಯದೆ. ಮನದೊಳು ನೊಂದಿಹೆ ನೀನು, ಮನದೊಳು ನೊಂದಿಹೆ ನೀನು. ಜನನಿ ಜನುಕರು ತನುಕಾರನು ತಲೆ, ಜನನಿ ಜನುಕರು ತನುಕಾರನು ತಲೆ. ನವಚಿಂತಾಗ್ರಣಿ ನೀನು, ನವಚಿಂತಾಗ್ರಣಿ ನೀನು. ಬಾರೈ ಧೀರ ಕರ್ಣನೆ. ದರೆಯನ್ನಾಳುವ ದೊರೆಯಾಗಿರುನೆ, ದರೆಯನ್ನಾಳುವ ದೊರೆಯಾಗಿರುನೆ. ವರಕುರುಪತಿಯ ಚರಣದಡೆ, ವರಕುರುಪತಿಯ ಚರಣದಡೆ. ಶಿರವ ಬಾಗಿಸುತ್ತ ರಣಹಿದ ಪರಿಯನು, ಶಿರವ ಬಾಗಿಸುತ್ತ ರಣಹಿದ ಪರಿಯ. ಸರಿಬಾರದು ಕೇಳ್ರವಿಸುತ್ತನೆ,
ಸರಿಬಾರದು ಕೇಳ್ರವಿಸುತ್ತನೆ ಬಾರೈ ಧೀರ ಕರ್ಣನೆ ಶಶಿಕುಲ ಧರಸನೆ ಬಾರೈ ಧೀರ ಕರ್ಣನೆ. ಕರ್ಣ, ನಿನ್ನಲ್ಲಿ ಒಂದು ಗುಪ್ತವಾದ ವಿಚಾರವನ್ನು ತಿಳಿಸಬೇಕೆಂದಿರುವೆನು. ದೇವ, ಈ ಪ್ರಪಂಚವೇ ಸೂತಪುತ್ರನೆಂಬ ಹೀಯಾಳಿಸುತ್ತಿರುವಾಗ ಅಂತಹ ವಿಚಾರವೂ ಏನಿದೆ? ಕರ್ಣ, ನೀನು ಸೂತಪುತ್ರನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನದು. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದುರ್ವಾಸ ಮುನಿಗಳಿಂದ 5 ವರಗಳನ್ನು ಪಡೆದಿದ್ದಳು. ಆ ಮಂತ್ರಗಳು ಪ್ರತಾಕಾಲಕ್ಕೆ ಫಲಿಸುವುದೋ ಇಲ್ಲವೋ ಎಂದು ಸೂರ್ಯ ದೇವನನ್ನು ಜಪಿಸಲು ನೀನು ಜನಿಸಿದೆ ಕರ್ಣ. ಆಗ ಈ ಲೋಕಪಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಒಬ್ಬ ಸೂತನಿಗೆ ಸಿಕ್ಕಲು ಆ ಸೂತನು ನಿನ್ನನ್ನು ಸಾಕಿ ಸಲಹಿದನು. ಕರ್ಣ, ಬಾ ನನ್ನ ಸಂಗಡ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಮಸ್ತರದಿಂದ ಒಲಿಸಿಕೊಳ್ಳುತ್ತಾ ಹಸ್ತಿನಾವತಿಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆ. ದೇವಾ, ದೇವಾ ಸೋದರೇ ಶಾಪ ಪಾಪೆಯಾದ ಪರಿತಾಪಗಿಳಾದೆ ದೇವಾ ಶೋಧನೆ ಶಾಪ ಶಾಪ. ಕರ್ಣ, ದೇವಾ, ಬಹುದಿನ ನೊಂದೆ ಬಂಧುಗಳಾರಿಂದು ಬಹುದಿನ ನೊಂದೆ ಬಂಧುಗಳಾರಿಂದು ಇನ್ನು ಅದನ ಅಪನಿಂದೆಯಲ್ಲಿ ಬಂದೆ ಇಂದು ಅದನ ಅಪನಿಂದೆಯಲ್ಲಿ ಬಂದೆ ಬಂದ ವಿಮೋಚನ ಮಾರ್ಗವನರಿ ಬಂದ ವಿಮೋಚನ ಮಾರ್ಗವನರಿ ದೇವಾ ಶೋಧನೆಯೇ ಶಾಪ ಪಾಪಿಯಾದ ಪರಿತಾಪಗಿಳಾದೆ ದೇವಾ ಶೋಧನೆಯೇ ಶಾಪ ಶಾಪ. ಕರ್ಣ, ಜನ್ಮ ರಹಸ್ಯದ ಅಂತರ ಒಲಿತು ಜನ್ಮ ರಹಸ್ಯದ ಅಂತರ ಒಲಿತು ಜನ್ಮದಾತೆಯ ಹೃದಯ ಒರಿದು ಕೃಷ್ಣ ಕೃಷ್ಣ ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಬರೀ ಸಹಜರ ಜೊತೆಗೂಡಿ ಜೀವಿಸಲೇ ಬರೀ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪಗಿಳಾದೆ ದೇವಾ ಶೋಧನೆಯೇ ಶಾಪ ವಿಧಿ ಶಾಪ. ದೇವ, ನಾನು ಇಂತಹವನೆಂಬ ವಿಚಾರವು ಪಾಂಡವರಿಗೆ ತಿಳಿಯದೆ ದೇವಾ. ದೇವ್ ಕರ್ಣ, ನಿನ್ನ ಈ ವಿಚಾರವು ಪಾಂಡವರಿಗಾಗಲಿ ನಿನ್ನ ತಾಯಿಗಾಗಲಿ ತಿಳಿದಿಲ್ಲ. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ
ಈ ಕರ್ಣನ್ಯಾರು? ಈತನನ್ನು ನೋಡಿದಾಗಲೆಲ್ಲ ನನ್ನಲ್ಲಿ ಮರುಕ ಉಂಟಾಗುವುದೆಂದು ಕೇಳ್ತಿದ್ದಳು. ಆಕೆಯ ಬಳಿ ನಿನ್ನ ವಿಚಾರವನ್ನು ಈಗ ತಾನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ತೆರಳುವಳು. ನೀನು ಅಲ್ಲಿಗೆ ಹೋಗು ಕರ್ಣ, ನಾನಿನ್ನು ಬರುತ್ತೇನೆ. ಪರಮಾತ್ಮ, ಅಸತ್ ಆಗಬಹುದು ದೇವ. ಕರ್ಣ, ಪರಮಾತ್ಮ, ಆಕೆಯ ಮನಸ್ಸನ್ನು ಎಂದಿಗೂ ನೋಯಿಸಬೇಡ. ಪರಮಾತ್ಮ, ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಆ ಪಾಂಡವರು ನನ್ನ ಸಹೋದರರಾಗಬೇಕೆ? ಅವರೊಡನೆ ಭಾಗ್ಯವು ನನ್ನ ಹಣೆಯಲ್ಲಿ ಬರಲಿಲ್ಲ. ಕೊಲಲೆ ಪಾಂಡುಕುಮಾರರನ್ನ ಕೊಲಲೆ, ಕೊಲಲೆ ಪಾಂಡುಕುಮಾರರನ್ನ ಕೊಲಲೆ, ಕೊಲದ ಬಿಟ್ಟೊಡೆ ಕೌರವೇಂದ್ರಂ ಈ ದರೆಯೋ ಸುಖ ಸಂಪತ್ತಿ ನಂಬಾಳ್ವಲ್ಲೇ. ಛಲವಿನ್ ಪೋರ್ತನ ತಿರವಂ ಕಡಿದು, ಛಲವಿನ್ ಪೋರ್ತನ ತಿರವಂ ಕಡಿದು ಹಿರಿಯಾನಂದಂ ಸಹಿಸಲ್ಕಾಗದೆ ಆ ಘೋರ ಪಾರ್ಥನ ಶರಕ್ಕೆ ತುತ್ತಾಗಲೇನ ಸಾಯಲೇ. ನಂಬುವುದಿಲ್ಲ ಶಕುನಿ. ನಂಬುವಂಗ ರಾಜ, ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನಗಿದ್ದ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ಕುವಚ್ಚ ಶಬ್ದಗಳನ್ನಾಡಲವರು ಹಿಂಜರಿಯಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖ ಆಗುತ್ತೆ. ದೇಹದಲ್ಲಿ ವಂಚನೆಯು ನಿಜವಾಗಿ ನನ್ನ ರಕ್ತವು ಕುದಿಯುತ್ತಿರುವುದು ಶಕುನಿ. ಏನು ನಡೆಯಿತು ಮರೆ ಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಹೆಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಳಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೊಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು ಕುರೂಪಿತ ಮಹಾನೇನು ಹೇಳಿದನು. ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ನಾನು ಸೇನಾಧಿಪತ್ಯಕ್ಕೆ ಹಾಸಿದವನಲ್ಲ, ಆದರೆ ದುರ್ಯೋಧನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಆದರೆ ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನಿಗೆ ತಿಳಿಸದಂತಿದೆ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನು ವಶವಾದೆಯೋ ಏನು ಎಂದು ದುರ್ಯೋಧನನ ಸಂದೇಹ. ಕುರುಕುಲದ ಅರಸರ ಕಾರಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು. ಆದರೇನು ನಿನಗೂ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದೇ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮ. ಯಾರಾದರೂ ಆಗಲಿ, ಕೆಲವರು ನಿನ್ನನ್ನು ಸಭೆಯಲ್ಲಿ ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರು ಇವರು? ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ, ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿದೆಂದು ನಿಂದಿಸಿದರು ಕರ್ಣ. ಶಕೋನೆ ಸಹಿಸನೆ ಅಪಮಾನವಾ, ಓ ಶಕೋನೆ ಸಹಿಸನೆ ಅಪಮಾನವಾ, ಓ ಶಕೋನೆ 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 ಶಕೋನೆ. ಸಭೆಯೋಳ್ ಭೀಷ್ಮನು ಜರಿದ ಪಮಾನಗೆ, ಸಭೆಯೋಳ್ ಭೀಷ್ಮನು ಜರಿದ ಪಮಾನಗೆ ದುರ್ಯೋಧನನು ಸಮ್ಮತಿಸಿದನೇ
ಬೇಗನೇಗೆ ಭವಸಾಗರವ ನವಭೀಕರವ ಭವಸಾಗರವ ನವಭೀಕರವ ಅರಿಯನು ದೇವ ಈ ವಿಧಿ ಸಂತಾಪ ಅರಿಯನು ದೇವ ಈ ವಿಧಿ ಸಂತಾಪ ಶಕುನಿ ಸಹಿಸಲೆ ಅಪಮಾನವ ಓ ಶಕುನಿ ಸಹಿಸಲೆ ಅಪಮಾನವ ಶಕುನಿ 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 ಈ ಎಲ್ಲರೂ ಯುದ್ಧದಲ್ಲಿ ನಿರಂತರಾಗಿರುವಾಗ ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚಲ ಕುಲದವರಿಗೆ ಮೀಸಲಾಗಿಟ್ಟನು ಶಕುನಿ. ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯಲ್ಲಿ ಜಗತ್ಕರ್ತನಲ್ಲಿ ಭಿನ್ನಮಿಸಿಕೊಳ್ಳುತ್ತದೆ. ಪರಮೇಶ್ವರ, ನನ್ನನ್ನು ಯಾವ ಪಾಪಕ್ಕೆ ಸೂತ ಕುಲಕ್ಕೆ ಚೆಲ್ಲಿದೆ? ನಾನು ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಅಂಗಾದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಳಿಕ. ಈಗಲೂ ಜನ್ಮದ ದೃಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರಾದ ಹಾರ್ಯರ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ನಿನ್ನ ಅವಜ್ಯ ದುರ್ಯೋಧನನು ನಿನ್ನ ಅವಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಕೌರವರು ತಿಳಿಯರಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂಥ ನರ್ತಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರಂತರಾಗಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ ಭಾವವನ್ನು ವಹಿಸುವನು. ದುರದೋ ನಾನಾರಿಗೆ ರಣವಂ ಗೈಯಲಿ ದುರದೋ ನಾನಾರಿಗೆ ರಣವಂ ಗೈಯಲಿ ಜಡಮತಿಗಳಂದೋಷಿಸುತ್ತಿಹರು ದೇವಾ. ಮಹಾಬೀಜ್ವರು ಮಹಾಬೀಜ್ವನು ಪರಾಜಿತನಾಗವರೆಗೆ ತಡಲಾರನೆ ಈ ಅಸ್ತ್ರವಂ ಬೆನ್ನ ಜಪದ. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ? ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ. ಭೀಷ್ಮನು ಪರಾಜಿತನಾಗುವವರೆಗೆ ಅಸ್ತ್ರವನ್ನು ತೊಡುವುದಿಲ್ಲ. ಜನ್ನ ಶಪಥ. ನಾನು ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಿದ್ದು ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರ್ರಾಜ. ಆದರೆ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿಯವಿಲ್ಲ. ಪುನಃ ನೋಡುವೆನು. ಶಪಥವೇನೆಂದು ತಿಳಿಯುವೆ. ಸ್ವಲ್ಪ ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಪದದಳಿತರಾಗಿ ಪಶುಗಳಂತೆ ಜೀವಿಸುವ ಸೂತ ಕುಲದವನಿಗೆ ಸಂತೋಷದ ಸುದ್ದಿಯಲ್ಲಿದೆ. ಶಬರಿ, ಈ ದಿವಸ ಕರ್ಣನ ರೀತಿಯೇ ಬೇರಾಗಿರುವುದಲ್ಲ. ಬಹುವಾಗಿ ಯೋಚಿಸಿ ಅವನನ್ನು ಸೇನಾಧ್ಯಕ್ಷನಾಗಿ ಮಾಡಲು ನಿರ್ಧರಿಸಿರುವನು. ಅದರ ಹೇಳುವ ಸಲುವಾಗಿ ನಾನು ಇಲ್ಲಿಗೆ ಬಂದಿರುವನು. ಏನು ಕರ್ಣನಿಗೆ ಸೇನಾಧಿಪತ್ಯ? ಇದೇನು ಪರಿಹಾಸವೇ ಕೌರವೇಶ್ವರ? ಏಕೆ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು,
ಆದರೆ ಅವನನ್ನು ಸೇನಾಧಿಪತಿಯಾಗಿ ಮಾಡುವುದವರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ವಿಜಯ್ ಭಾರ್ಗವ ವಿಜಯ್ ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದುದರಿಂದ ನಿಧಾನವಾಗಿ ಯೋಚಿಸು ಕುರುರಾಜ. ಈಗೇನು ಮಾಡುವುದು ಶಕರಿ? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಈಗ ಯುದ್ಧವು ಸನ್ನಿಹಿತವಾಗಿದೆ, ಯೋಚಿಸುವ ಸಮಯವೆಲ್ಲ. ಈಗಲೇ ಹೋಗಿ ಕುರುಪಿತ ಮಹಾನನ್ನು ನೋಡು. ಹಾಗೆ ಮಾಡೋಣ ಬಾ ಶಕರಿ. ನಡೆ ದುರ್ಯೋಧನ, ನಡೆ ನಡೆ ನಡೆ. ಗುರುಕುಲದ ಕಲೆ ನೀನಾಗುವೆ ರಣರಂಗದಲ್ಲಿ ನರಬಲೆ. ಕರ್ಣನ ಶಪಥ, ಭೀಷ್ಮನ ಪತನ, ದುರ್ಯೋಧನನ ಅಧೋಪತನ. ಈಗ ಈ ಶಕುನಿಗೆ ಆನಂದ, ಪರಮಾನಂದ, ಭೌಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶವೇ ನಾಮ. ಈ ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶವೇ ನಾಮ. ಆ ಪಾಂಡವರಿಗೆ ಜಯವೋ, ಈ ಕೌರವರಿಗಪಜಯವೋ. ಪಾಂಡವರಿಗೆ ಜಯವೋ, ಆ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸೇಡಿನ ಸರ್ಪವು ಎಡಬಿಚ್ಚಿ ಈ ಸರಸವನಾಗಲು ಬಯಸುತ್ತಿದೆ. ಸೇಡಿನ ಸರ್ಪವು ಎಡಬಿಚ್ಚಿ ಈ ಸರಸವನಾಗಲು ಬಯಸುತ್ತಿದೆ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ, ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಒಂದುವೆನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕುರಿಗಳ ಕೊಬ್ಬಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಗಳ ಕೊಬ್ಬಿಸುವೆ, ಆ